ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಸಿ ಸಾಫ್ಟ್ವೇರ್ನಲ್ಲಿ ಜರ್ನಲ್ ಎಂಟ್ರೀಸ್ ಅಥವಾ ಲೆಡ್ಜರ್ ಎಂಟ್ರಿನ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇಲ್ಲೊಂದು ಲೆಡ್ಜರ್ಸ್ ಮತ್ತು ಅಂಡರ್ ರೂಪನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಆಲ್ರೆಡಿ ಈ ಹಿಂದಿನ ವಿಡಿಯೋದಲ್ಲಿ ಇದರ ಥಿಯರಿ ಕ್ಲಾಸನ್ನು ಹಾಕಿರ್ತೀನಿ. ಸೊ ಅದನ್ನ ನೋಡಿಕೊಂಡು ಈ ಒಂದು ಪ್ರಾಕ್ಟಿಕಲ್ ಸೆಕ್ಷನನ್ನು ಮಾಡಿ. ಆಲ್ರೆಡಿ ನಾನು ಇದನ್ನು ಬರೆದಿಟ್ಕೊಂಡಿದ್ದೀನಿ. ಸೊ ಅದರಿಂದ ಈ ಒಂದನ್ನು ನಾನು ಹೇಗೆ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಬಿಸಿ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಬಿಸಿ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡು ಆಲ್ರೆಡಿ ಕಂಪನಿನ ಕ್ರಿಯೇಟ್ ಮಾಡಿದ್ದೀನಿ. ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದು ಕೂಡ ಈ ಹಿಂದೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಆ ಕಂಪನಿನ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಕಂಪನಿ ಅಂದರೆ ನಾನು ಗಣೇಶ್ ಅನ್ನೋ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನ ಓಪನ್ ಮಾಡ್ಕೊತೀನಿ. ಯೂಸರ್ ನೇಮ್ ಯಾರ ಹೆಸರನ್ನು ಹಾಕಿದ್ದೀರಾ ಅದನ್ನು ನೀವು ತೊಗೋಬೇಕಾಗತ್ತೆ. ಅದಕ್ಕೆ ಹಾಕಿರುವಂಥ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಓಕೆ ಕೊಡಿ. ಈಗ ಕಂಪನಿ ಓಪನ್ ಆಯಿತು. ಸೊ ಕಂಪನಿ ಓಪನ್ ಆದಮೇಲೆ ನೀವು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಅಡ್ಮಿನಿಸ್ಟ್ರೇಷನಲ್ಲಿ ಫಸ್ಟ್ ಒನ್ ಮಾಸ್ಟರ್ಸ್ ಅಂತ ಇದೆ. ಇದಕ್ಕೆ ಎಂಟರನ್ನು ಹೊಡೀರಿ. ಸೊ ಎಂಟರ್ ಕ್ರಿಯನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಮಾಸ್ಟರ್ಸಲ್ಲಿ ಅಕೌಂಟ್ ಗ್ರೂಪ್, ಸ್ಟ್ಯಾಂಡರ್ಡ್ ನ್ಯಾರೇಷನ್, ಐಟಮ್ ಗ್ರೂಪ್, ಯೂನಿಟ್ ಕನ್ವರ್ಷನ್ ಮತ್ತು ಬಿಲ್ ಸೆಂಡ್ರಿ, ಮಿಸ್ಕ್ಯುಲರ್ ಮಾಸ್ಟರ್, ಬಲ್ಕ್ ಅಪ್ಡೇಟ್, ಕಾನ್ಫಿಗರೇಷನ್, ಮಾಸ್ಟರ್, ಮೊಬೈಲ್ ಆ್ಯಪ್, ಯುಟಿಲಿಟೀಸ್, ಬಲ್ಕ್ ಅಪ್ಡೇಷನ್, ನೆಕ್ಸ್ಟ್ ಡಾಟಾ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್, ಮಿಸ್ಕ್ಯುಲರ್ ಡಾಟಾ ಎಂಟ್ರಿ, ಚೇಂಜ್ ಫೈನಾನ್ಷಿಯಲ್ ಇಯರ್ ಅಂತ ಇರುತ್ತೆ. ಸೊ ನಮಗೆ ಬೇಕಾದ್ದು ಫಸ್ಟ್ ಅಕೌಂಟ್. ಸೊ ಅಕೌಂಟಲ್ಲಿ ನಾವೇನನ್ನು ತೊಗೊತೀವಪ್ಪ ಅಂದರೆ ಫಸ್ಟ್ ಒನ್ ಆ್ಯಡ್. ಯಾಕಂದರೆ ನಾವು ಲೆಡ್ಜರ್ ಎಂಟ್ರಿನ ಎಂಟ್ರಿ ಮಾಡಲಿಕ್ಕೆ ಬಳಸುವಂಥದ್ದು ಅಕೌಂಟಲ್ಲಿ ಫಸ್ಟ್ ಒನ್ ಆ್ಯಡ್ ಅಂತ ಇರೋದನ್ನ. ಸೊ ಈ ಆ್ಯಡ್ ಅಂತ ತೊಗೊಂಡ ತಕ್ಷಣ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ್ಯಡ್ ಅಕೌಂಟ್ ಮಾಸ್ಟರ್ ಅಂತ ಇರುತ್ತೆ, ಅದು ಓಪನ್ ಆಗುತ್ತೆ. ಸೊ ಇಲ್ಲಿಗ ನಾವು ಏನು ಮಾಡಬೇಕು ಅಂದರೆ ಲೆಡ್ಜರ್ ಎಂಟ್ರಿನ ಪೋಸ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಕೆಲವೊಂದನ್ನು ಪೋಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಬಿಲ್ಸ್ ಪೇಯಬಲ್ ಇದಕ್ಕೆ ಬಂದು ಕರೆಂಟ್ ಲೈಬಿಲಿಟಿ. ಬಿಲ್ಸ್ ಪೇಯಬಲ್ ಮೀನ್ಸ್ ಕೊಡಬೇಕಾಗ್ತಕ್ಕಂಥ ಹಣ. ಇದು ಹೊಣೆಗಾರಿಕೆ ಆದ್ದರಿಂದ ಕರೆಂಟ್ ಲೈಬಿಲಿಟಿ ಅಂಡರಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಇದನ್ನು ಖಾಲಿ ಪೋಸ್ಟಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು. ಇದರ ಲೀಸ್ಟ್ಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ F2 ಹೊಡೀರಿ, ಎಂಟರ್. F2 ಅನ್ನು ಪ್ರೆಸ್ ಮಾಡಿ ಎಂಟರನ್ನು ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಬಿಲ್ಸ್ ರಿಸೀವೇಬಲ್ ಇದಕ್ಕೆ ಕರೆಂಟ್ ಅಸೆಟ್ಸ್ ನಮಗೆ ಬರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಇನ್ವರ್ಡ್ ಕ್ಯಾರೇಜ್, ಒಳಬರುವ ಸರಕುಗಳು. ಸೊ ಒಳಬರುವ ಸರಕುಗಳಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅದಕ್ಕೆ ಡಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಡಿ ಅಂತ ಪ್ರೆಸ್ ಮಾಡಿದ ತಕ್ಷಣ ನೀವು ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ನೋಡಿ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಹಾಗೆ F2 ಪ್ರೆಸ್ ಮಾಡಿ ಎಂಟರ್, ಸೇವ್ ಆಯಿತು. ಸೊ ಔಟ್ವರ್ಡ್ ಕ್ಯಾರೇಜ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. F2 ಎಂಟರ್. ಹಾಗೆ ಪರ್ಚೇಸ್ ಅಕೌಂಟ್, ಪರ್ಚೇಸ್ ಅನ್ನೋದು ಆಲ್ರೆಡಿ ಸಿಸ್ಟಮಲ್ಲಿ ಇದೆ ಅಂತೆ. ಆದ್ದರಿಂದ ಅದು ಅಕಸ್ಮಾತಾಗಿ ಆಲ್ರೆಡಿ ಇದ್ದದಿದ್ದರೆ ಅದನ್ನು ತಗೊಳ್ಳೋದಿಲ್ಲ. ಸೊ ಅದರಿಂದ ಪರ್ಚೇಸ್ ರಿಟರ್ನ್ ಇದು ಕೂಡ ಪರ್ಚೇಸ್ನ ಒಂದು ಭಾಗ. ನೆಕ್ಸ್ಟು ಸೇಲ್ಸ್ ರಿಟರ್ನ್, ನೆಕ್ಸ್ಟು ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್ನ ಅಂಡರಲ್ಲಿ ಬರುತ್ತೆ.
motor car, ಫರ್ನಿಚರ್. ಕೆಲವೊಂದು ಲೆಡ್ಜರ್ ಆಲ್ರೆಡಿ ಎಂಟ್ರೀಸ್ ಇರುತ್ತೆ, ಅಂಥ ಸಂದರ್ಭದಲ್ಲಿ ಅದು ನಿಮಗೆ ಆಲ್ರೆಡಿ ಎಕ್ಸಿಸ್ಟೆಂಟ್ ಅಂತ ತೋರಿಸ್ತಾ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ವೆಹಿಕಲ್, ಡಿಸ್ಕೌಂಟ್ ರಿಸೀವ್ಡ್, indirect income, discount payable, indirect expenses, railway fare, ಸರಕುಗಳ ಮೇಲೆ ಇರುವಂಥ ಬಿಲ್, ಇದಕ್ಕೆ ಕೊಡುವಂಥ ಬಿಲ್ ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ವೇಜಸ್ ಅಂದರೆ ದಿನಗೂಲಿ ಅಂತ ಕರಿತೀವಿ, ವೇಜಸ್ ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಮೀನ್ಸ್ ನಿಮಗೆ ಬರ್ತಕ್ಕಂಥ ಹಣ ಬಾರದೇ ಇರೋದು ಬಿಸ್ನೆಸ್ಸಲ್ಲಿ, ಸೊ ಇದನ್ನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ತೀವಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೆಪ್ರಿಷಿಯೇಷನ್, ಸವಕಳಿ ವೆಚ್ಚ ಅಂತೀವಿ, ಇದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಮಂತ್ಲಿ ಒನ್ಸ್ ಕಟ್ಟೋದನ್ನೆಲ್ಲ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಹೆಡ್ಗಡೆ ಎಂಟ್ರಿ ಮಾಡ್ತೀವಿ. ಸೊ ಓಪನಿಂಗ್ ಸ್ಟಾಕ್, ಸ್ಟಾಕಿಂಗ್ ಆ್ಯಂಡ್ ನೆಕ್ಸ್ಟು ಸ್ಯಾಲರಿ ಆಲ್ರೆಡಿ ಇರ್ಬೋದು, ನೋಡಿ ಆಲ್ರೆಡಿ ಇದೆ. ಲೋನ್ ರಿಸೀವ್ಡ್, ಲೋನ್ ರಿಸೀವ್ ಮಾಡ್ಕೊಂಡ ಕೂಡಲೇ ಅದು ನಮಗೆ ಲಯಬಿಲಿಟಿ ಆಗುತ್ತೆ, ಯಾಕಂದರೆ ನಾವು ಮತ್ತೆ ಕಟ್ಟಲೇಬೇಕು, ಆದ್ದರಿಂದ ಲೋನ್ ಲಯಬಿಲಿಟಿಯಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಲೋನ್ ಪೇಬಲ್, ಕರೆಂಟ್ ಅಸೆಟ್ಸ್ ನಾವು ಕೊಟ್ಟಿರೋದು. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್, ಬ್ಯಾಂಕ್ ಓಡಿ ಅಕೌಂಟ್, ಓವರ್ ಡ್ರಾಫ್ಟ್ ಅಕೌಂಟ್. ಪೋಸ್ಟ್ ಆ್ಯಂಡ್ ಟೆಲಿಗ್ರಾಮ್ ಎಕ್ಸ್ಪೆನ್ಸಸ್, commission received, commission received, indirect income, commission paid, indirect expenses.
ನೆಕ್ಸ್ಟ್ ಮೆಷಿನರಿ, ಫಿಕ್ಸ್ಡ್ ಅಸೆಟ್ಸ್, ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ನೋಡಿ ಅದು ಆಲ್ರೆಡಿ ಇದೆ ಅಂತೆ. ನೆಕ್ಸ್ಟ್ ಬಂದು ರಿಪೇರ್ ಆಫ್ ಮೆಷಿನರಿ, indirect, ಎಕ್ಸ್ಪೆನ್ಸಸ್. ಸೇವ್ ಮಾಡಬೇಕಾದ್ರೆ F2 ಬಟನನ್ನು ಪ್ರೆಸ್ ಮಾಡಿ ಲೈಟ್ ಬಿಲ್ ಆಫ್ ಆಫೀಸ್, indirect expenses, ಟೆಲಿಫೋನ್ ಎಕ್ಸ್ಪೆನ್ಸಸ್, ಮಂತ್ಲಿ ಖರ್ಚು ಮಾಡೋದನ್ನೆಲ್ಲ ನೀವು ಇಂಡೈರೆಕ್ಟ್ ಅಂತ ಮೆನ್ಷನ್ ಮಾಡಬೇಕು. ಡೈಲಿ ಖರ್ಚಾಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ, ದಿನ ಬರುವಂಥದ್ದು ಡೈಲಿ ಡೈರೆಕ್ಟ್ ಇನ್ಕಮು, ಡೈಲಿ ಮಂತ್ಲಿ ನಾವು ಖರ್ಚು ನಮಗೆ ಬರುವಂಥದ್ದು ಇಂಡೈರೆಕ್ಟ್ ಇನ್ಕಮ್. ಸೊ ನೆಕ್ಸ್ಟ್ ಡೇಟಾ ಸೆಂಟರ್ ಡೇಟಾ, ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡುವಂಥ ಹಣ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಗುಡ್ ವಿಲ್, ಬಿಲ್ಡಿಂಗ್, ಇದೇ ರೀತಿಯಾಗಿ TDS, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, GST, ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್. ಸೊ ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇದನ್ನ ನೀವು ಎಲ್ಲ ಸೇವ್ ಮಾಡಿ ಆಗಿರುತ್ತೆ. ಒಂದು ಎಸ್ಕೇಪನ್ನು ಯೂಸ್ ಮಾಡಿ. ಸೊ ಮಾಡಿಫೈ, ಏನಾದರೂ ಚೇಂಜಸ್ ಮಾಡಬೇಕಿದ್ರೆ ಈ ಮಾಡಿಫೈಯನ್ನು ಬಳಸಬೇಕಾಗುತ್ತೆ. ನೋಡಿ, ಅಡ್ವರ್ಟೈಸ್ಮೆಂಟ್ ಓಪನ್ ಆಯಿತು. ಏನಾದರೂ ಚೇಂಜಸ್ ಮಾಡೋದಿದ್ದರೆ ಇಲ್ಲಿ ನೀವು ಮಾಡಿಫೈಯಲ್ಲಿ ಚೇಂಜಸನ್ನು ಮಾಡ್ಕೋಬೋದು. ಹಾಗೆ ಲೀಸ್ಟ್, ನೀವೇನೇನು ಎಂಟ್ರಿ ಮಾಡಿದ್ದೀರಾ ಅಂತ ಅದನ್ನು ನೋಡಬೇಕು ಅಂದರೆ ಈ ಲೀಸ್ಟನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಏನೇನು ಎಂಟ್ರಿ ಮಾಡಿದ್ದೀರಾ ಅಷ್ಟನ್ನು ಕಾಣಲಿಕ್ಕೆ ಸಿಗುತ್ತೆ. ಆಲ್ರೆಡಿ ಸಿಸ್ಟಮಲ್ಲಿ ಸ್ವಲ್ಪ ಸ್ಟೋರ್ ಆಗಿರುತ್ತೆ. ಸೊ ನೀವು ಎಷ್ಟು ಸ್ಟೋರ್ ಮಾಡಿದ್ರೆ ಅದು ಕೂಡ ಇದ್ರ ಜೊತೆ ಆ್ಯಡ್ ಆಗಿರುತ್ತೆ. ಸೊ ಇದು ಲೆಡ್ಜರ್ ಎಂಟ್ರೀಸನ್ನು ಹೇಗೆ ಬಿಸಿ ಸಾಫ್ಟ್ವೇರಲ್ಲಿ ಮಾಡಬೇಕು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ಇನ್ ವಿಡಿಯೋದಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಶೀಟನ್ನು ಬಿಸಿ ಸಾಫ್ಟ್ವೇರಲ್ಲಿ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.